ಕಣ್ಣಲ್ಲಿ ನಿದ್ದೆ, ಹೊಟ್ಟೆಯಲ್ಲಿ ಹೊಟ್ಟೆ ಹಸಿ, ಬಾಯಲ್ಲಿ ನೀರು. ಬಟ್ ಚಿಕನ್ ಎಷ್ಟು ಚೆನ್ನಾಗಿ ತೊಳೆದಿದ್ದಾರೆ ಅಂದ್ರೆ ನಮ್ಮ ಅದಕ್ಕೆ ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಿದ್ದಾರೆ ಯೂಟ್ಯೂಬ್ ನೋಡ್ಕೊಂಡು ನಂಗೋಸ್ಕರ. ಎರಡು ಕಡೆನೂ ಕೊತ್ತ 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 ಅಂತ ಕುದೀತಾ ಇದೆ. ಇದು ಗ್ರೀನ್ ಕಲರ್ ಬಿರಿಯಾನಿ ಮಾಡ್ತಿದ್ದೀರಾ, ರೆಡ್ ಕಲರ್ ಬಿರಿಯಾನಿ ಮಾಡ್ತಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ನಾನು ಇವತ್ತು ಬ್ಯಾಂಗ್ಳೂರಲ್ಲಿ ಇದ್ದೀನಿ, ನಮ್ಮ ಅಣ್ಣ ಅದಕ್ಕೆ ಮನೇಲಿ. ಸೊ ನನ್ನ ಪರ್ಸನಲ್ ವರ್ಕ್ ಮೇಲೆ ಬಂದಿದ್ದೆ. ಅಂಡ್ ಇವತ್ತು ನಮ್ಮ ಅಣ್ಣ ಅದಕ್ಕೆ ನಂಗೋಸ್ಕರ ಬಿರಿಯಾನಿ ಅಂಡ್ ಏನೇನ್ ಮಾಡ್ಕೊಡ್ತಾ ಇದಾರೆ ನಮ್ಮ ಅದಕ್ಕೇನೆ ಕೇಳೋಣ. ಏನೋ ಮ್ಯಾರಿನೇಷನ್ ಮಾಡ್ತಾ ಇದಾರೆ. ಅದಕ್ಕೆ ಹಾಯ್, ಚೆನ್ನಾಗಿದ್ದೀರಾ? ಇಟ್ಕೊಳ್ಳಿ ಮೈಕ್ ಇದು. ಹಾ ಓಕೆ. ಅದಕ್ಕೆ ಈಗ ನಂಗೆ ಏನೇನ್ ಮಾಡ್ಕೊಡ್ತಾ ಇದ್ದೀರಾ ಒಂಚೂರು ಈ ಕಡೆ ತಿರುಗಿ ಮಾತಾಡಿ. ಈಗ ಏನೇನ್ ಮಾಡ್ಕೊಡ್ತಾ ಇದ್ದೀರಾ? ನಂಗೆ ಬಿರಿಯಾನಿ ಒಂದ್ ಗೊತ್ತು, ನೆಕ್ಸ್ಟ್ ಹತ್ರ ಹತ್ರ ಚಿಲ್ಲಿ ಚಿಕನ್. ಗೈಸ್ ಲಾಸ್ಟ್ ಲಾಗಲ್ಲಿ ತಿನ್ನೋಣ. ಇಲ್ಲಿ ಬನ್ನಿ, ಇಲ್ಲಿ ಈ ಕಡೆ ತಿರ್ಗಿ, ಇಲ್ಲಿ ಈ ಕಡೆ ತಿರ್ಗಿ. ನೀವು ಲಾಸ್ಟ್ ಲಾಗ್ ಅಲ್ಲಿ ನಿನ್ನ ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ, ನಿನ್ ಕಾಮಿಡಿ ಟೈಮಿಂಗ್ಸ್ ಎಲ್ಲ. ಸೊ ನಿನ್ ಫ್ಯಾನ್ ಸಿಕ್ಕಾಪಟ್ಟೆ ಆಗಿದ್ದಾರೆ. ಏನಾದ್ರು ಹೇಳೋದಿದ್ರೆ ತುಂಬಾ ಜನ ತಿಲಕಣ್ಣನ ಜೊತೆ ದಯವಿಟ್ಟು ಬ್ಲಾಗ್ಸ್ ಮಾಡಿ ಅಂತ ಬೇಕಾ ಕಮೆಂಟ್ ಸೆಕ್ಷನ್ ಹೋಗಿ ನೋಡು. ಅವ್ರಿಗೆ ಏನ್ ಹೇಳ್ತೀಯಾ? ಏನಿಲ್ಲ, ಎಲ್ಲರಿಗೂ ಒಳ್ಳೇದಾಗಿ. ಓಕೆ ಗೈಸ್, ಈಗ ಇಬ್ರು ಸೇರ್ಕೊಂಡು ಗೈಸ್ ಮೆನ್ಷನ್ ಮಾಡೋಣ ಏನಂತಂದ್ರೆ ನಮ್ಮ ಅದಕ್ಕೆ ಪಾಪ ಆಕ್ಚುಲಿ ನಂಗೋಸ್ಕರ ನೋಡ್ಕೊಂಡು ಟ್ರೈ ಮಾಡ್ತಾ ಇದಾರೆ. ಅದಕ್ಕೆ ಅಪ್ರಿಸಿಯೇಷನ್ ನಮ್ಮ ಅದಕ್ಕೆ. ಅದಕ್ಕೆ ಈ ಕಡೆ ತಿರ್ಗಿ, ಅದಕ್ಕೆ ಬರೀ ಹಿಂದ್ಗಡೆ ಮಾತ್ರ. ಅದಕ್ಕೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು ಪ್ರೊಸೆಸ್ನ. ಪ್ರೊಸೆಸ್ ಹೇಳಿ. ಈಗ ಏನೇನ್ ಹಾಕಿದ್ರಿ, ಏನೇನ್ ಹೆಂಗೆ ಮ್ಯಾರಿನೇಟ್ ಮಾಡಿದ್ರಿ ಅಂತ. ಅವರು ಆಮೇಲೆ ಕೋಳಿನ ಕೈಯಲ್ಲಿ ಮುಟ್ಟಲ್ಲ, ನೋಡ್ತಾ ಇದ್ದೀವಿ. ಚಿಕನ್ ಯಾರು ತೊಳೆದಿದ್ದು? ಯಾರು? ಅದು ಕೈ ಗ್ಲೌಸ್ ಹಾಕೊಂಡು ತೊಳೆದಿದ್ದು. ಓಕೆ. ಬಟ್ ಚಿಕನ್ ಎಷ್ಟು ಚೆನ್ನಾಗಿ ತೊಳೆದಿದ್ದಾರೆ ಅಂದ್ರೆ ನಮ್ಮ ಅದಕ್ಕೆ ನೋಡಿ ಇಲ್ಲಿ. ಅದನ್ನೇ ಕೇಳ್ತಾ ಇದೆ ಅದಕ್ಕೆ ಯಾವ ಸೋಪ್ ಹಾಕಿ ತೊಳೆದ್ರಿ ಅಂತ. ಸೊ ಮ್ಯಾರಿನೇಷನ್ ಮುಗ್ದಿದ್ಯಾ? ಅದಕ್ಕೆ ಮ್ಯಾರಿನೇಟ್ ಮಾಡಕ್ಕೆ ಏನೇನು ಹಾಕಿದ್ರಿ ಹೇಳಿಲ್ಲ ನೀವು. ಕರ್ಡ್, ಚಿಕನ್. ಸೊ ಇದೇನಕ್ಕಿದು ಮ್ಯಾರಿನೇಟ್ ಮಾಡ್ತಿರೋದು? ಬಿರಿಯಾನಿಗಾ? ಓಕೆ. ಈಗ ನಮ್ಮ ಅಣ್ಣ ಚಾಪಿಂಗ್ ಮಾಡ್ತಾರೆ. ಗಾಬರಿ ಆಗ್ಬಿಡಿ. ಯಾಕೆ ಯಾಕೆ ನೋಡಿ ತೋರಿಸ್ತೀನಿ. ನಮ್ಮ ಅದಕ್ಕೆ ಈಗ ಮ್ಯಾರಿನೇಷನ್ ಎಲ್ಲ ಮಾಡಕ್ಕೆ ಇಟ್ಟಾಗಿದೆ. ಈಗ ನಮ್ಮ ಅಣ್ಣ ಅದಕ್ಕೆ ಹೇಳ್ದಂಗೆ ಚಾಪಿಂಗ್ ಸೆಷನ್ಗೆ ಬರೋಣ. ಯಾರಿಗೆಲ್ಲ ಗೊತ್ತಿಲ್ಲ, ನಮ್ಮ ಅಣ್ಣ ಆಕ್ಚುಲಿ ಈಸ್ ಅ ಗ್ರೇಟ್ ಶೆಫ್. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾನೆ, ಸ್ಪೆಷಲಿ ನಾನ್ ವೆಜ್. ಅಷ್ಟೇ ಚೆನ್ನಾಗಿ ಗಲೀಜು ಕೂಡ ಮಾಡ್ತಾನೆ. ಜಸ್ಟ್ ಕಿಡಿಂಗ್ ಗೈಸ್. ಸೊ ಇವಾಗ ಚಾಪ್ ಮಾಡ್ತಾ ಇದ್ದಾನೆ. ಈಗ ಏನ್ ಪ್ರಪಂಚದಲ್ಲಿ ಏನ್ ಮುಳುಗೋದ್ರು ಅವ್ನು ಕ್ರಿಕೆಟ್ ನೋಡೋದು ಮಾತ್ರ ಬಿಡಲ್ಲ. ಸೊ ಎಸ್ ತಿಲಕ್, ಅದೇನೋ ನಂಗೆ ಹೇಳ್ಕೊಡ್ತಿದ್ದಲ್ಲ ಹಿಂಗ್ ಕಟ್ ಮಾಡ್ಬೇಕು ಅಂತ ಹೇಳಿ. ಈಗ ಆಡಿಯನ್ಸಿಗೂ ಹೇಳ್ಕೊಡಿ ಹೆಂಗೆ ಅಂತ. ಆ ಕಡೆಯಿಂದನಾ? ಓಕೆ ತಡ್ರಿ ಒಂದ್ ನಿಮಿಷ ತಿಲಕ್, 1 ಸೆಕೆಂಡ್. ಸ್ಟಾರ್ಟ್ ಮಾಡಿ ತಿಲಕ್. ಓಕೆ. ಆಮೇಲೆ ಇಷ್ಟು ನಿಧಾನ ಕಟ್ ಮಾಡ್ತಿದ್ದೀರಾ? ಚಕ 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 ಅಂತ ಕಟ್ ಮಾಡ್ತೀರಾ? ಓಕೆ ಓಕೆ. ಅಣ್ಣ ಗೋಬಿ ಅಂಗಡಿ ಹಾಕ್ಬೋದು ಕಣ, ಗೋಬಿ ಪಾನಿಪುರಿ ಅಂಗಡಿ. ಮೊಸರು ಬಜ್ಜಿ ಬೇಕಾ ಗೊತ್ತಿಲ್ಲ, ಏನಕ್ಕಾದ್ರೂ ಫೈನ್. ಸಂತಕ್ಕೆ ಏನಾಗಲ್ವಾ? ಅದು ಬಿರಿಯಾನಿ ಕಟ್ ಮಾಡ್ಕೊಡ್ತೀನಿ. ಮೊಸರು ಬಜ್ಜಿಗ ಇದು ಇದು ಫ್ರೈಗೆ ಹಾಫ್ ಮಾಡು. ಇದು ಬಿರಿಯಾನಿಗೆ, ಇದು ಬಿರಿಯಾನಿಗೆ ಸಣ್ಣ ಸಪರೇಟ್ ಸಪರೇಟ್ ಮಾಡು. ಇದೇ ತಗೋ ಬಿರಿಯಾನಿಗೆ. ಈಗ ಆಗಿದೆಲ್ಲ ಇದನ್ನ ಕಟ್ ಬಿಡು. ಇದನ್ನ ಫ್ರೈ ಮಾಡಿ. ಸರಿ ಸರಿ ಕರೆಕ್ಟ್. ಬೇಬಿ ಇದನ್ನ ಇದರ ತರ ಕಟ್ ಮಾಡು. ಇದನ್ನು ಸ್ವಲ್ಪ ಸ್ಲೈಸ್ ಮಾಡಿ ಸಪರೇಟ್ ಆಗಿ ಇಡು. ಇದು ಒಗ್ಗರಣೆಗೆ ಹಾಕಕ್ಕೆ, ಇದು ಫ್ರೈ ಮಾಡಿ ಇದು ಮೊಸರು ಬಜ್ಜಿಗೆ. ಮೊಸರು ಬಜ್ಜಿಗೆ ಅಷ್ಟೇ. ಓಕೆ ಫ್ರೆಂಡ್ಸ್, ಈರುಳ್ಳಿನೂ ಈ ತರ ಕಟ್ ಮಾಡ್ಕೊಂಡು ಆರ್ಗನೈಸ್ ಮಾಡ್ಬೋದು ಅಂತ ನಮ್ಮ ಅದಕ್ಕೆ ಹೇಳ್ಕೊಡ್ತಾ ಇದ್ದಾರೆ.
ಸೊ ನಮ್ಮ ಅಣ್ಣ ಈಗ ಚಕ್ಕ 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 ಅವನ ಕೈ ಚಳಕ ತೋರಿಸ್ತಾ ಇದ್ದಾನೆ. ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್. ಬನ್ನಿ ಈ ಕಡೆ ಬನ್ನಿ. ನೋಡಿ ಇಲ್ಲಿ ಅವರು ಎಷ್ಟು ಚೆನ್ನಾಗಿ ತಕ್ಕೊಂಡು ಇಟ್ಕೊಂಡಿದ್ದಾರೆ. ಏನೇನು ಸ್ಪೈಸಸ್ ಎಲ್ಲ ಹಾಕ್ಬೇಕು ಅದನ್ನೆಲ್ಲ ಒಂದು ಬೌಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಕಡೆ ಬೆಳ್ಳುಳ್ಳಿನೂ ಇಷ್ಟು ಕಸ್ಟಮೈಸ್ಡ್ ಆಗಿ ಇಟ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಶಿ ಸೂಪರ್ ನೀಟ್ ಆಪೋಸಿಟ್ ವರ್ಡ್ ಯಾಕೆ ತೋರಿಸ್ಲಾ ಇಲ್ಲಿ? ನೀಟ್ ಆಪೋಸಿಟ್ ವರ್ಡ್ ಇದೆ ಗೈಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಇದೆ ನೀಟ್ ಆಪೋಸಿಟ್ ವರ್ಡ್. ಅದಕ್ಕೆ ಈಗ ಏನು ಮಾಡ್ತಾ ಇದ್ದೀರಾ ನೀವು? ನೀವು ಕನ್ಫ್ಯೂಸ್ ಆಗ್ತಾ ಇದೆಯಾ? ಯಾಕೆ? ಎಸ್ ಗೈಸ್, ನಾನು ಹೇಳಿದ್ನಲ್ಲ, ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಿದ್ದಾರೆ ಯೂಟ್ಯೂಬ್ ನೋಡ್ಕೊಂಡು. ನನಗೋಸ್ಕರ ನೋಡೋಣ ಹೆಂಗ್ ಬರುತ್ತೆ ಟೇಸ್ಟ್ ಅಂತ. ಐ ಆಮ್ ಸೂಪರ್ ಎಕ್ಸೈಟೆಡ್. ಆಕ್ಚುಲಿ ಏನಂತಂದ್ರೆ ಇವತ್ತು ಸ್ವಲ್ಪ ಟೈರ್ಡ್ ಫೀಲ್ ಆಗ್ತಿದೆ, ಯಾಕಂದ್ರೆ ಬೆಳಗ್ಗೆಯಿಂದ ಫುಲ್ ಟ್ರಾವೆಲ್ ಮಾಡಿ ಕೆಲ್ಸದ ಮೇಲೆ ಸಿಕ್ಕಾಪಡೆ ಸುಸ್ತಾಗಿ 1 hour ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ. ಬಟ್ 1 hour ನಿದ್ದೆ ಮಾಡಕ್ ಹೋದ್ರೆ ನನ್ನ ಬ್ಲಾಗ್ ಹೋಗುತ್ತೆ. ಸೊ ಹಂಗಾಗಿ ಇನ್ನೇನೋ ಕಾನ್ವರ್ಸೇಷನ್ ನಡೀತಿದೆ. ಭಟ್ರು ಹಾಗೆ ನಿಮ್ಮ ಮನೆಗೆ ಯಾವುದೇ ರೀತಿಯಾದಂಥ ಫ್ಯಾಮಿಲಿ ಫಂಕ್ಷನ್ಸ್ಗೆ ಭಟ್ರು ಬೇಕಿದ್ದಲ್ಲಿ ನೀವು ನಮ್ಮ ಅಣ್ಣನ ಕಾಂಟ್ಯಾಕ್ಟ್ ಮಾಡ್ಬೋದು ಆರಾಮಾಗಿ. ಹಾಂ, ಸ್ಟವ್ ಆನ್ ಮಾಡಿದ್ದೀರಾ? ಓಕೆ, ಒಗ್ಗರಣೆ ಸ್ಟಾರ್ಟ್ ಆಯಿತು ಫೈನಲಿ. ಪ್ರೊಸೀಜರ್ ಅದೇ, ನೀವು ಏನು ಹೇಳ್ದಲೇ ಹಾಕಿದ್ರೆ ಜನ ಏನು ಅಂತ ಅರ್ಥ ಮಾಡ್ಕೋತಾರೆ. ಅದಕ್ಕೆ ಇದೇನಕ್ಕೆ ಮಾಡ್ಕೋತಿರೋದು ನೀವು? ಅದೇ ಏನು? ಓಕೆ 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 ಫೈನ್. ಇವಾಗ ರುಬ್ಕೊಳಕ್ಕೆ ಎಲ್ಲ ಏನು ಫ್ರೈ ಮಾಡ್ಕೊಳ್ತಾ ಇದಾರೆ ನಮ್ಮ ಅದಕ್ಕೆ. ಏನೇನ್ ತರ್ಸಿದ್ರು? ಅದಕ್ಕೆ 1 ಗಂಟೆ ಶಾಪಿಂಗ್. ಓಕೆ, ಅದು ರುಬ್ಬ ಇದಕ್ಕೆ. ಓಕೆ ಓಕೆ. ಇದು ಗ್ರೀನ್ ಕಲರ್ ಬಿರಿಯಾನಿ ಮಾಡ್ತಿದ್ದೀರಾ, ರೆಡ್ ಕಲರ್ ಬಿರಿಯಾನಿ ಮಾಡ್ತಿದ್ದೀರಾ? ಪಿಂಕ್ ಕಲರ್ ಬಿರಿಯಾನಿ ಅಂತ. ಜಸ್ಟ್ ಗರ್ಲ್ ಥಿಂಗ್ಸ್ ಅಂತ ನಮ್ಮ ಅದಕ್ಕೆ ಪ್ರೂವ್ ಮಾಡ್ತಿದ್ದಾರೆ. ಪಿಂಕ್ ಬಿರಿಯಾನಿ. ನಿಂಗೆ ಯಾವ ಕಲರ್ ಬೇಕು? ದೇವ್ರೇ. ಹಾ, ನೆಕ್ಸ್ಟ್ ವಿಡಿಯೋ ನೋಡ್ಬೇಕು. ಅಷ್ಟೇ ಗೊತ್ತಿರೋದು, ವಿಡಿಯೋ ನೋಡ್ಬೇಕು. ಪ್ರೊಜೆಕ್ಟ್ ಹಾಕ್ಸ್ಬೇಕು. ಅಯ್ಯೋ ದೇವ್ರೆ. ಬೇಕು, ಮಾಡು. ಸಾಂಬಾರ್ ಸೊಪ್ಪೆಲ್ಲ ಬೇಕಲ್ಲ. ಏನು ಅಂದಲ್ಲ, ಏನ್ ಹೇಳೋಣ? ವಿಡಿಯೋ ಮಾಡ್ಕೊಂಡು ನೀನೇ ಮಾಡೋಣ. ಕಣಪ್ಪ ಗೈಸ್, ನಾನು ಏನೇ ಕೇಳಿದ್ದು ಹೇಳಿ, ನೀಟ್ ಆಪೋಸಿಟ್ ಪದ ಅಂತ. ಅಲ್ಲಿ ನೋಡಿ, ಅಲ್ಲಿ ಕೆಳಗಡೆ ಹಂಗೆ ಹ್ಯಾವ್ ಎ ಲುಕ್. ಸೊಪ್ಪಾದ್ರೆ ಅಲ್ಲಿ ನೋಡಿದ್ರೆ ಅಷ್ಟು ವಿತಿನ್ 1 minute ಇಷ್ಟು ಗಲೀಜ್ ಮಾಡಿರೋದು ನಮ್ಮ ಅಣ್ಣ. ಅದಕ್ಕೆ ನೀವಾ? ಅಯ್ಯೋ ದೇವ್ರೆ. ಓಕೆ ಓಕೆ ಫೈನ್. ಬಿರಿಯಾನಿ ತಯಾರಿ ಶುರುವಾಗಿದೆ. ಪಲಾವ್ ಅಲ್ಲ, ಬಿರಿಯಾನಿ ಎಲೆನಾ ಪಲಾವ್ ಎಲೆನಾ? ಪಲಾವ್ ಎಲೆ ಹಾಕ್ತಾ ಇದ್ದಾರೆ. ಎಲ್ಲ ಸ್ಪೈಸಸ್ ರೆಡಿ ಆಗಿದ್ದಾರೆ. ಗೈಸ್, ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಅನ್ನೋದಕ್ಕೆ ಉದಾಹರಣೆ ತೋರಿಸ್ತೀನಿ. ಇಲ್ಲಿ ಪ್ಲೇಸ್ ನೋಡಿ, ಅಲ್ಲಿನ ಪ್ಲೇಸ್ ನೋಡಿ, ಅಲ್ಲಿ ನೋಡಿ ಅವರು. ಓಕೆ, ತುಪ್ಪ ಹಾಕಿದ್ದೀರಾ? ತುಪ್ಪ ಗಮ್ಮ ಅಂತ ಇದೆ, ಹಂಗಾಗಿ. ಎಸ್, ನೆಕ್ಸ್ಟ್. ಯಾಕೋ ಕ್ಯೂಬ್ಸ್ ಆಗ್ತಾ ಇದೆಯಾ ಅಣ್ಣ? ತಿಲ್ಲಣ್ಣ, ನೀರ್ ಕುಡಿಯಕ್ಕ ವಾಟರ್ ಬಾಟಲ್ ಅಲ್ಲಿ ನೀರ್ ಹಾಕಿಡೋ. ಹಾ, ಸ್ಪೈಸಸ್. ಓಕೆ, ರುಬ್ಕೊಂಡ್ರಾ? ಓಕೆ ಓಕೆ ಓಕೆ. ಇದೇನಿದು ಮೇಥಿ? ಏನು? ಕಸ್ತೂರಿ ಮೇಥಿ. ನಾಟ್ ಬ್ಯಾಡ್ ಗೈಸ್. ನಂಗೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಗೊತ್ತು. ನನಗೆ ಅಡ್ಗೆ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ, ಅದಕ್ಕೆ ಹೇಳಿದ್ನಪ್ಪ. ಅಲ್ಲೋಡಿಯಲ್ಲಿ ಅವನ್ನ.
ಏನಕ್ಕಿಲ್ಲಿ ಇಟಲಿಯಿಂದ ಬಂದಿರೋ ತರ ನಮಗೂ ಗೊತ್ತು. ಆನಿಯನ್ ಹಾಕ್ತಾ ಇದಾರಂತೆ ಅಲ್ಲಿ. ಇವನ್ ಸಾಹಸ ನೋಡಿ ಫ್ರೆಂಡ್ಸ್, ಇವನ್ ಸಾಹಸ. ಐಸ್ ಕ್ಯೂಬ್ಸ್ ಯಾಕೆ ಇಡ್ತಾ ಇದ್ದಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದ್ರು ಗೊತ್ತಾದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಳ್ಳಿ ಫ್ರೆಂಡ್ಸ್. ನಂಗೆ ಆಲ್ರೆಡಿ ಗಮ್ಮಂತ ಇದೆ ಅದಕ್ಕೆ. ಆಲ್ರೆಡಿ ನಿಜ ದೊನ್ನೆ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ನಂಗೆ ಆಲ್ರೆಡಿ. ಆಯ್ತು, ಫಸ್ಟು ಎಣ್ಣೆ ಹಾಕಿದ್ರು, ಆಮೇಲೆ ಪಲಾವ್ ಎಲೆ ಹಾಕಿದ್ರು, ಸ್ಪೈಸಸ್ ಹಾಕಿದ್ರು, ಕಸ್ತೂರಿ ಮೇಥಿ ಹಾಕಿದ್ರು, ಈರುಳ್ಳಿ ಹಾಕಿದ್ರು. ಈಗ ಟೊಮ್ಯಾಟೊ. ನೆಕ್ಸ್ಟ್ ಐಟಮ್ ಒಳಗೋಗಿದೆ ಫ್ರೆಂಡ್ಸ್, ದಾಟ್ಸ್ ಟೊಮ್ಯಾಟೊ, ರೆಡ್ ಕಲರ್ ಟೊಮ್ಯಾಟೊ. ನೆಕ್ಸ್ಟ್ ಐಟಮ್ ಏನು? ಇದು ಸ್ವಲ್ಪ ಎಲ್ಲ ಸಾಫ್ಟ್ ಆಗ್ಬೇಕು. ಓ ಸಾಫ್ಟ್ ಆಗಿ, ಆಮೇಲೆ ಸಾಫ್ಟ್ ಆದ್ಮೇಲೆ ಚಿಕನ್ ಹಾಕೋಣ. ಚಿಕನ್ನೇ ಫಸ್ಟಾ? ಓಕೆ ಓಕೆ. ಅದ್ಯಾವಾಗ ಹಾಕೋದು ಮಸಾಲ? ಚಿಕನ್ ಎಲ್ಲ ಇದಾದ್ಮೇಲೆ, ಬೆಂದಾದ್ಮೇಲೆ. ಫ್ರೈ ಆದ್ಮೇಲೆ. ಓಕೆ ಓಕೆ. ಅದು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಚಿಕನ್ನ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ ಬಂದು ಚಿಕನ್ನ ಹಾಕ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ನಂಗೆ ಯಾಕೋ ನೋಡಿನೇ ಹೊಟ್ಟೆ ತುಂಬುತ್ತಾ ಅಂತ ಅನ್ನಿಸ್ತಾ ಇದೆ. ಅಷ್ಟು ಹೊಟ್ಟೆ ಹಸಿತಿದೆ. ಆ್ಯಕ್ಚುಲಿ ತುಂಬ ಹಸಿತಿಲ್ಲ. ಬಂದು ಪಾಪ ನನಗೆ ಚಪಾತಿ ಮಾಡಿಕೊಟ್ರು, ಚಪಾತಿ ತಿಂದಿದ್ದೀನಿ, ಹಂಗಾಗಿ ಇಷ್ಟು ತಡ್ಕೊಂಡಿದ್ದೆ ಹೊಟ್ಟೆ. ಇಲ್ಲ ಅಂದಿದ್ರೆ ಖತಮ್. ಇದೊಂದು 10 ನಿಮಿಷ ಬೇಯಬೇಕಾ? ಆಮೇಲೆ ಆ ಮಸಾಲೆ ಹಾಕ್ಬಿಟ್ಟು ಹಾಂ ಅದು ಬಾಯ್ಲ್ ಆದ್ಮೇಲೆ ಅಕ್ಕಿ ಹಾಕಿದ್ರೆ ಡನ್. ಇಷ್ಟೇನಾ? ಇಷ್ಟು ಈಸಿ? ಮಕ್ಕಳು ಮಾಡ್ತೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮಕ್ಕಳು ಮಾಡ್ತೀವಿ. ಕಟ್ಟಿದೆಲ್ಲ ಕಟ್ಟಿದೆಲ್ಲ. ಓಕೆ ಗೈಸ್, ಅದೊಂದು ಸ್ವಲ್ಪ ಬೇಯಲಿ. ಏನಂತೀರಾ ಅಣ್ಣ? ಎಲ್ಲೋದೆ ಈ ಪರಿಸ್ಥಿತಿ ತಂದಿಟ್ಟು? ಸೊ ಜೊತೆಗೆ ಚಿಲ್ಲಿ ಚಿಕನ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಚಿಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದಾರೆ. ಇನ್ನೊಂದು ಆಪ್ಷನ್ ಏನೋ ಕೊಟ್ಟಿದ್ರಲ್ಲ, ಏನು ಪೆಪ್ಪರ್ ಚಿಕನ್ ಅಲ್ಲ, ಪೆಪ್ಪರ್ ಚಿಕನ್ ಚಿಲ್ಲಿ ಚಿಕನ್ ಅಂತ ಕೇಳಿದ್ರು. ನಾನು ಚಿಲ್ಲಿ ಚಿಕನ್ ಅಂದೆ. ಯಾಕೆ ಅಂತ ಗೊತ್ತಿಲ್ಲ, ಈಗ ಗೊತ್ತಾಗ್ತಿದೆ. ನಿದ್ದೆ ಗಂಡನ ಹೇಳಿದ್ದೀನಿ. ಪೆಪ್ಪರ್ ಚೆನ್ನಾಗಿರುತ್ತೆ, ನೋಡೋಣ. ಚಿಲ್ಲಿ ಚಿಕನ್ ತಿನ್ನೋಣ. ಸೊ ಇಲ್ಲಿ ಒಂದು ಕಡೆ ಬೇಯ್ತಾ ಇದೆ, ಇನ್ನೊಂದು ಕಡೆ ಚಿಲ್ಲಿ ಚಿಕನ್ಗೆ ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಯಸ್, ಕಮ್ ಆನ್ ಲೆಟ್ಸ್ ಗೋ. ಗ್ರೀನ್ ಚಿಲ್ಲಿ ಸಾಸ್ ರೆಡಿ ಇದೆ. ಇದೇನಿದು? ಸೋಯಾ ಸಾಸ್ ರೆಡಿ ಇದೆ. ಎಲ್ಲ ಐಟಮ್ಸ್ಗಳು ರೆಡಿ ಇದೆ. ಬಾಣ್ಲಿಗೆ ಹಾಕಿ ಹಿಂಗೆ ಅಲ್ಲಾಡಿಸಿ ಏನದು ಉರ್ಸುದ್ರ ಏನಂತ ಏನದು ಉರಿಯೋದು ಮಾಡಿದ್ರೆ ಮುಗಿದು ಚಿಲ್ಲಿ ಚಿಕನ್. ಹಾ ಬಾಸ್ ಇವಾಗ ಬಂದ್ರು. ಎಲ್ಲ ನಾನೇ ಮಾಡಿದ್ದೀನಿ ಅಂತ ತೋರಿಸ್ಕೊಳಕ್ಕೆ. ಗ್ರೀನು ರೆಡ್ ಮಿಕ್ಸ್ ಆಗಿ ಯಾವ ಕಲರ್ ಬರ್ಬೋದು ಅದಕ್ಕೆ? ಆಕ್ಚುಲಿ ನಮ್ಗಿಂತ ತಿಲಕ್ಕೆ ತುಂಬಾ ಒಬ್ಸೆಸ್ಡ್ ಆಗಿದ್ದಾನೆ ಪಿಂಕ್ ಕಲರ್. ಏನಂತೀರಾ ಫ್ರೆಂಡ್ಸ್ ನೀವು? ಗ್ರೀನ್ನೇ ಬರುತ್ತೆ. ಅದು ಎಷ್ಟು ಘಾಟಾಗಿದೆ ಅಂದ್ರೆ ಚಿಲ್ಲಿ ಚಿಕನ್ ಅಂತೂ. ಓ ಮೈ ಗಾಡ್. ನೋಡಿ ಅದಕ್ಕೊಂಚೂರು ಸೋಯಾ ಸಾಸು, ಚಿಲ್ಲಿ ಸಾಸ್ ಹಾಕೋದು ಮುಗೀತು ಅಷ್ಟೇ. ಚಿಲ್ಲಿ ಚಿಕನ್ನು ಸಿಂಪಲ್ ರೆಸಿಪೀಸ್ ಗೈಸ್. ಎರಡು ಕಡೆನೂ ಕೊತ್ತ ಅಂತ ಕುದೀತಾ ಇದೆ. ಎಷ್ಟು ಹಾಕ್ಬೇಕು ಟೇಸ್ಟಿಗಾ ಅಥವಾ ಆ ಎಸೆನ್ಸ್ಗೆ, ಫ್ಲೇವರ್ಗಾ? ಓಕೆ, ಸಿಂಪಲ್. ಸೊ ಎಷ್ಟು ಗ್ಲಾಸ್ ಅಕ್ಕಿ ಹಾಕಿದ್ದೀರಾ? ಅದಕ್ಕೆ 1.5 ಗ್ಲಾಸ್ ಅಕ್ಕಿ ಹಾಕಿದ್ದಾರೆ. ಅದಕ್ಕೆ 3 ಗ್ಲಾಸಸ್ ನೀರು ಹಾಕಿದ್ದಾರೆ. ಸೊ ಈಗ ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟರೆ ಬಿರಿಯಾನಿ ರೆಡಿ. ಆ ಕಡೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟರೆ ಚಿಲ್ಲಿ ಚಿಕನ್ ರೆಡಿ. ಸೊ ಹಿಂಗೆ ಹಾಕಿ ಹಿಂಗೆ ಮಾಡೋಷ್ಟರಲ್ಲಿ ಬಿರಿಯಾನಿ ರೆಡಿ ಇರುತ್ತೆ. ಏನಂತೀರ? ಕಣ್ಣಲ್ಲಿ ನಿದ್ದೆ, ಹೊಟ್ಟೆಯಲ್ಲಿ ಹೊಟ್ಟೆ ಹಸಿ, ಬಾಯಲ್ಲಿ ನೀರು.
ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಸೊ ದಮ್ ಕಟ್ಟಿದ್ದಾರೆ ಅಂತ, ಬಿರಿಯಾನಿ ಆಗಿದೆ, ದಮ್ ಕಟ್ಟಿದ್ದಾರೆ, ಚಿಲ್ಲಿ ಚಿಕನ್ ಆಗಿದೆ. ಹೊಟ್ಟೆ ತುಂಬ ಊಟ ಮಾಡಿ ಕಳ್ಳು ತುಂಬ ನೀರು ಕುಡಿದು ನಮ್ಮ ಅದಕ್ಕೆ ಯಾಕೆ ಅದಕ್ಕೆ ನಗಾಡ್ತಾ ಇದ್ದೀರಲ್ಲ, ಏನಕ್ಕೆ? ಬೈ ಡೈಲಾಗ್ಸ್ಗೆ. ಯಾಸ್. ಸೊ ಗೈಸ್, ಚಿಲ್ಲಿ ಚಿಕನ್ ಮಾತ್ರ ಕ್ರೇಜಿಯಾಗಿ ಬಂದಿದೆ. ತಡ್ಕೊಳಕ್ಕಾಗದಲ್ಲಿ ಟೇಸ್ಟ್ ಕುಡಿಯೋದಕ್ಕೆ ಅಂತ ಇಸ್ಕೊಂಡಿದ್ದೀನಿ. ಸೂಪರ್ ಇದೆ ಮಾತ್ರ. ಈಗ ಪರ್ಫೆಕ್ಟ್ ಆಯಿತು ಅದಕ್ಕೆ, ಗಟ್ಟಿ ಇರುತ್ತದು. ಪ್ರಾಮಿಸ್ ಆಗಿದೆ ಈಗ. ವಿನೆಗರ್ ಮತ್ತೆ ದಮ್ ಕಟ್ಟಿದ್ರು, ಬಿರಿಯಾನಿನೂ ಆಯಿತು. ಒಂಚೂರು ಹೇಳ್ಬೇಕು ಗೈಸ್. ನಮ್ಮ ಅಣ್ಣ ಥ್ರಿಲ್ಲರ್ ಮೂವಿ ಹಾಕೊಂಡು ಕೂರಿಸ್ಕೊಂಡವನೆ. ಸೊ ಇಲ್ಲಿ ಬಿರಿಯಾನಿ ಇನ್ನೂ ದಮ್ ಕಟ್ಟಿಲ್ಲ ಅಂದ್ಬಿಟ್ಟು ಚಿಲ್ಲಿ ಚಿಕನ್ ಹಾಕೊಂಡು ಕೂತಿದ್ದೀವಿ. ಅಯ್ಯೋ ಕ್ಲಾರಿಟಿನೂ ಹೋಯ್ತು. ದಮ್ ಕಟ್ಟಿರೋ ಬಿರಿಯಾನಿ ರೆಡಿ. ಟು ಬಿ ವೆರಿ ಆನೆಸ್ಟ್, ಬಿರಿಯಾನಿ ಟೇಸ್ಟ್ ಮಾತ್ರ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಚೆನ್ನಾಗಿತ್ತು. ಆ್ಯಂಡ್ ಚಿಲ್ಲಿ ಚಿಕನ್ ಇನ್ನೂ ಸಖತ್ತಾಗಿತ್ತು ಬಿರಿಯಾನಿಗಿಂತ. ಸೊ ಫಸ್ಟ್ ಟ್ರೈ ಮಾಡಿದ್ದು ಅದಕ್ಕೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾವು ತಿನ್ನೋದೆಲ್ಲ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ, ಯಾಕಂತಂದರೆ ಯಾವ ಲೆವೆಲಿಗೆ ಹೊಟ್ಟೆಸ್ತು ಟಯರ್ಡಾಗಿ ಹೋಗ್ಬಿಟ್ಟಿತ್ತು ಅಂತಂದರೆ ಜಸ್ಟ್ ಊಟ ಮಾಡಿ ಮಲ್ಕೊಂಡ್ರೆ ಸಾಕಪ್ಪ ಅಂತ. ಆಲ್ಸೋ ಬಿರಿಯಾನಿ ಎಲ್ಲ ತಿಂದಾದ್ಮೇಲೆ ಸ್ವೀಟ್ಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ ಕಾಂತಿ ಸ್ವೀಟ್ಸಿಂದ, ಲೈಕ್ ರಸ್ಮಲಾಯಿ ಮತ್ತು ಚಂಪಾಕಲಿ ಆ್ಯಂಡ್ ಎಲ್ಲ. ಸೊ ಅಷ್ಟೇ ಗೈಸ್, ಅದಾದಮೇಲೆ ನಾನೇನು ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.